ಸೊ ಯಾರ್ಯಾರು ಹುಬ್ಬಳ್ಳಿದಿಂದ ಅದೀರಿ ಎಲ್ಲರೂ ಕಮೆಂಟ್ ಬಾಕ್ಸ್ ಒಳಗೆ ಹಾಯ್ ಯಾರೇ ಹೇಳ್ರಿ ಅಥವಾ ನೀವು ಫುಲ್ ವ್ಯೂ ಮಸ್ತ್ ಕಾಣೋದತ್ಲ ನೆಕ್ಸ್ಟ್ ಬಾರಿ ಇದ್ದಿಲ್ಲ. ಸೊ ಸಾನು ಸ್ಲೀಪಿಂಗ್ ಮೋಡ್ ಒಳಗೆ ಅಡ್ಜಸ್ಟ್ ಮಾಡ್ಕೊಂಡು ಕೂತಾಳ ನೋಡ್ರಿ. ಚಿಕ್ಕೂನು ಮಲ್ಕೊಳಕತ್ತಾನು. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊಳಕತ್ತೀನಿ. ಸೊ ಇವತ್ತಿನ ವ್ಲಾಗ್ ಡೈರೆಕ್ಟ್ಲಿ ನಾನು ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಒಳಗೆ ಸ್ಟಾರ್ಟ್ ಮಾಡಕತ್ತೀನಿ. ಸೊ ಯಾರ್ಯಾರು ಹುಬ್ಬಳ್ಳಿದಿಂದ ಅದೀರಿ ಎಲ್ಲರೂ ಕಮೆಂಟ್ ಬಾಕ್ಸ್ ಒಳಗೆ ಹಾಯ್ ಯಾರೇ ಹೇಳ್ರಿ ಅಥವಾ ನೀವು ಹುಬ್ಬಳ್ಳಿದಿಂದ ಅದೀರಿ ಅಂತ ಹೇಳ್ರಿ. ಹುಬ್ಬಳ್ಳಿದಿಂದ ಭಾಳ ಜನ ಸಬ್ಸ್ಕ್ರೈಬರ್ಸ್ ಅದಾರು. ಸೊ ಇವತ್ತು ನಾವು ಯಾಕಪ್ಪ ಇಲ್ಲಿ ಬಂದೀವಿ ಅಂದ್ರೆ ಬ್ಯಾಂಗ್ಳೂರ್ಗೆ ಹೊಂಟೀವಿ. ಮತ್ತು ಇವತ್ತಿನ ಬ್ಲಾಗ್ ಏನೈತಲ್ಲ ಅದು ಟ್ರಾವೆಲ್ ಬ್ಲಾಗ್ ಆಗೋದೈತಿ. ಬಿಕಾಸ್ ಇವತ್ತು ನಾವು ವಂದೇ ಭಾರತ್ ಟ್ರೈನ್ದಿಂದ ಬ್ಯಾಂಗ್ಳೂರ್ಗೆ ಹೊಂಟೀವಿ. ಸೊ ಇದು ನಮ್ಮ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಐತಿ. ನಾವು ಇವತ್ತು ಫಸ್ಟ್ ಟೈಮನ್ನು ವಂದೇ ಭಾರತ್ ಟ್ರೈನ್ ಹೆಂಗಿರ್ತೈತಿ ನಾವು ನೋಡೋರಿದ್ದೀವಿ. ಸೊ ಎಲ್ಲ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್. ಈಗ 1 ಗಂಟೆ ಆಗೈತಿ. ಎಷ್ಟು ಬರೋದೈತಿ? 1:40 ಇಲ್ಲಿಂದ ಬಿಡ್ತೈತಿ. ಧಾರವಾಡದಿಂದ 1:35 ಬರುತ್ತೆ. 5 ನಿಮಿಷ ಹಾಲ್ಟ್ ಇರ್ತೈತಿ. ಓಕೆ. ಆಮೇಲೆ 1:40 ಇಲ್ಲಿಂದ ಬಿಡ್ತೈತಿ. ಓನ್ಲಿ ಒಂದು ಸ್ಟಾಪ್ ಐತಿ ದಾವಣಗೆರೆ, ಆಮೇಲೆ ಸೀದಾ ಬೆಂಗಳೂರು. 5 ನಿಮಿಷ ಪಟ್ಟತಿ ಏರ್ಬೇಕು ನಾವು. ಯಾವ ಬೋಗಿ ಬುಕ್ ಮಾಡೀವಿ, ಯಾವ ಸೀಟ, ಏನು ಎಲ್ಲ ಇನ್ ಡೀಟೇಲ್ಸ್ ಎಲ್ಲ ನಿಮ್ಗೆ ತೋರಿಸ್ತೀವಿ. ನೋಡೋಣ ಬರ್ರಿ. ನಮ್ಮ ಸಾನು ಅಂತೂ ವೇಟ್ ಮಾಡತ್ತಳು ಯಾವಾಗೊಂದು ಟ್ರೈನ್ ಬರ್ತೈತಿ ಅಂತ. ಸೊ ನೋಡ್ರಿ, ಫೈನಲಿ ಮಚ್ ಅವೇಟೆಡ್ ವಂದೇ ಭಾರತ್ ಟ್ರೈನ್ ಬಂತು. ನಾವಂತೂ ಫುಲ್ ಎಕ್ಸೈಟೆಡ್ ಆಗಿ ನಿಂತಿದ್ವಿ. ಯಾವಾಗೊಮ್ಮೆ ಟ್ರೈನ್ ಬರ್ತೈತಿ, ಯಾವಾಗೊಮ್ಮೆ ಆ್ಯಕ್ಚುಲಿ ಆ ಟ್ರೈನನ್ನು ನೋಡ್ತೀವಿ ಅಂತ ಹಿಂಗಾಗಿತ್ತು. ಮತ್ತು ನಮ್ಮ ಗತ್ಲೆನ ಸ್ಟೇಷನ್ ಮೇಲೆ ಭಾಳಷ್ಟು ಜನ ಎಕ್ಸೈಟೆಡ್ ಇದ್ದರು. ಆ ಟ್ರೈನ್ ಬರೋದೇನು ಅನೌನ್ಸ್ಮೆಂಟ್ ಆಯ್ತು, ಎಲ್ಲರೂ ತಮ್ಮ ಮೊಬೈಲ್ ಓಪನ್ ಮಾಡಿ ವಿಡಿಯೋ ಮಾಡ್ಕೊಳಕತ್ತಿದ್ರು. ಸೊ ಹಿಂಗಾಗಿ ನಾವು ಮಾಡ್ಕೊಂಡಿವಿ. ಲುಕ್ ಒಂಥರ ಡಿಫ್ರೆಂಟನೇ ಐತಿ. ನಾರ್ಮಲ್ ಟ್ರೈನ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟ್ ಅನಿಸ್ತೈತಿ, ಒಂಥರ ಲಕ್ಸರಿಯಸ್ ಅನಿಸ್ತೈತಿ. ಸೊ ಯಾವಾಗೊಮ್ಮೆ ಟ್ರೈನ್ ಒಳಗೆ ಏರ್ತೀವಿ ಹಿಂಗೂ ಆಗಿತ್ತು. ಆ್ಯಕ್ಚುಲಿ ಈ ಟ್ರೈನ್ ಐತಲ್ಲ ಅದು ಧಾರವಾಡದಿಂದ ಬರ್ತೈತಿ. ಹುಬ್ಬಳ್ಳಿ ಸ್ಟೇಷನ್ ಮೇಲೆ ಬರೀ 5 ನಿಮಿಷ ನಿಂದಿರ್ತೈತಿ. ಹಿಂಗಾಗಿ 5 ನಿಮಿಷ ಒಳಗೆ ಪಟ್ಟಂತ ನಾವು ಎಲ್ಲರೂ ಏರ್ಬೇಕು. ಅದ್ರೊಳಗೆ ಲಗೇಜ್ ಚೀಕು ಸಾನು ಇಬ್ಬರನ್ನೂ ಕರ್ಕೊಂಡು ಏರ್ಬೇಕಲ್ಲ. ಸೊ ಹಿಂಗಾಗಿ ಏರು ಗಡಬಡಿನೂ ನಮ್ದು ನಡೆದಿತ್ತು. ಚಿಕ್ಕು ಚಿಕ್ಕು ಎಲ್ಲರಿಗೂ ವೆಲ್ಕಮ್ ಕೊಡ್ತಾರೆ. ಈಗ ಅವ್ರ ಮೊದಲ ಟ್ರೈನ್ ಅನ್ಸತ್. ಏನ್ ಕೊಟ್ರು? ವೆಲ್ಕಮ್ ಕೊಟ್ರು. ಫುಲ್ ವ್ಯೂ ಮಸ್ತ್ ಕಾಣೋದತ್ಲ. ಕೊಡ್ತಾರ. ಜರ್ನಿ ಸ್ಟಾರ್ಟ್ ಆದ ಕೂಡಲೇ ಅಲ್ಲಿ ಸ್ಟಾಫ್ ಮೆಂಬರ್ಸ್ ಏನಿರ್ತಾರಲ್ಲ ಅವರು ಆ್ಯಸ್ ಅ ವೆಲ್ಕಮ್ ಗ್ರೀಟಿಂಗ್ ಅಂತ ಹೇಳಿ ರೋಸ್ ಅದು ಕೊಡ್ತಾರು. ಸೊ ಒಂಥರ ಮಜಾ ಅನಿಸ್ತು. ಬಿಕಾಸ್ ಈ ರೀತಿ ಟ್ರೈನ್ ಒಳಗೆ ನಾವು ಫಸ್ಟ್ ಟೈಮನ್ನು ಎಕ್ಸ್ಪೀರಿಯನ್ಸ್ ಮಾಡಕತ್ತಿದ್ವಿ. ಖರೆ ಚಲೋನು ಅನಿಸ್ತು. ಆಮೇಲೆ ಟ್ರೈನ್ ಐತೆ ಅಲ್ಲ ಅದು ಫುಲ್ ಸ್ಪೇಷಿಯಸ್ ಐತಿ. ವಿಂಡೋ ಅಂತೂ ಸಿಕ್ಕಾಪಟ್ಟೆ ದೊಡ್ಡ ಅದಾವು. ಫುಲ್ ಮಜಾ ಬರಕತ್ತಿತ್ತು ಚಿಕ್ಕಗ ಹೊರಗಿಂದ ಎಲ್ಲ ವ್ಯೂಸ್ ನೋಡಕ್ಕೆ. ಆಮೇಲೆ ಡೋರ್ಸ್ ಏನದಾವಲ್ಲ ಅವು ಆಟೋಮೆಟೆಡ್ ಡೋರ್ಸ್ ಬರ್ತಾವೆ. ಅಂದರೆ ಆಟೋಮೆಟೆಡ್ ಲಾಕಿಂಗ್ ಸಿಸ್ಟಮ್ ಇರ್ತೈತಿ. ಹಿಂಗಾಗಿ ನೆಕ್ಸ್ಟ್ ಸ್ಟೇಷನ್ ಬರುತ್ತಾನ ಪೂರ್ತಿ ಲಾಕ್ ಆಗಿಬಿಡ್ತಾವೆ. ನೆಕ್ಸ್ಟ್ ಸ್ಟೇಷನ್ ಬರುತ್ತಾನ ಅದು ಓಪನ್ ಆಗಂಗಿಲ್ಲ. ಹಿಂಗಾಗಿ ಅಪ್ಪಿ ಯಾರಾದರೂ ಒಳಗೆ ಉಳಿದ್ರಂದ್ರೆ ಅವ್ರು ಒಳಗೆ ಉಳಿದ್ಬಿಡ್ತಾರೋ. ನಮಗೇನು ಅಲಾಟ್ ಆಗಿದ್ದು ಅಲ್ಲ ಸೀಟ್ಸ್, ಅವು ಒಂದೇ ಲೈನ್ ಒಳಗೆ ಬಂದಿದ್ದು. ಆ್ಯಕ್ಚುಲಿ ನಮಗೆ ಹಿಂಗೆ ಅಪೋಸಿಟ್ ಸೀಟ್ಸ್ ಬೇಕಾಗಿದ್ದು, ಅಂದರೆ ಎದ್ರ ಬದ್ರ ಅಂತ ಹೇಳ್ತೀವಲ್ಲ ಹಂಗೆ ಬೇಕಾಗಿದ್ದು. ಬಟ್ ಹಂಗೆ ಸಿಗಲಿಲ್ಲ. ಹಿಂಗಾಗಿ ವಿಂಡೋ ಸೈಡ್ ಏನೈತಲ್ಲ ಒಂದು ಸೈಡ್ ನಾನು ಚೀಕು ಮತ್ತು ಸಾನೂನ್ ಕರ್ಕೊಂಡು ಕೂತ್ನಿ. ಆಮೇಲೆ ಅದರ್ ಸೈಡ್ ಏನೈತಲ್ಲ ಅದು ವಿನಯವರು ಕೂತಿದ್ರು. ವೆಲ್ಕಮ್ ಗ್ರೀಟಿಂಗ್ ಜೊತೆನ ಅವರು ನ್ಯೂಸ್ ಪೇಪರ್ನು ಕೊಡ್ತಾರೆ ಓದಕ್ಕೆ. ಹಿಂಗಾಗಿ ವಿನಯವರು ನ್ಯೂಸ್ ಪೇಪರ್ ಓದ್ಕೋತ ಕೂತಾರು. ಬಿಕಾಸ್ ಈಗ ಕರೆ ಹೇಳ್ಬೇಕಂದ್ರೆ ನ್ಯೂಸ್ ಪೇಪರ್ ಓದೋದನ್ನ ಮರೆತು ಹೋಗೈತಿ. ಈಗೆಲ್ಲ ಮೊಬೈಲ್ ಒಳಗೆ ಎಲ್ಲ ನ್ಯೂಸ್ ಅದು ಸಿಗ್ತಿರ್ತಾವೆ. ಹಿಂಗಾಗಿ ನ್ಯೂಸ್ ಪೇಪರ್ ಕೂತು ಓದಂಗೆ ಇಲ್ಲ. ಸೊ ಟ್ರೈನ್ ಒಳಗೆ ಕೂತ ನ್ಯೂಸ್ ಪೇಪರ್ ಓದೋದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ವಿನಯವರು ಎಂಜಾಯ್ ಮಾಡಕತ್ತಿದ್ರು. ಆಮೇಲೆ ಟ್ರೈನ್ ಇಷ್ಟು ಸ್ಮೂತ್ಲಿ ರನ್ ಆಗ್ತೈತಲ್ಲ, ಟ್ರೈನ್ ಹೊಂಟೈತೆ ಅನ್ನೋದು ಗೊತ್ತಾಗಂಗಿಲ್ಲ. ಹಿಂಗಾಗಿ ನಮ್ದು ಏನಾದರೂ ಪ್ರೊಫೆಷ್ನಲ್ ವರ್ಕ್ ಅದು ಇದ್ರೂ ನಾವು ಆರಾಮ್ಸೆ ಮಾಡ್ಕೋತ ಹೋಗ್ಬೋದು. ನಮಗೆ ಯಾವಾಗ ವೆಲ್ಕಮ್ ಮಾಡ್ತಾರಲ್ಲ ಅವಾಗನ ಒಂದು ನ್ಯೂಸ್ ಪೇಪರ್ ಮತ್ತು ಒಂದು ವಾಟರ್ ಬಾಟಲ್ ಕೊಡ್ತಾರೋ. ಮತ್ತು ಆ ವಾಟರ್ ಬಾಟಲ್ ಇಡಾಕ ಸೀಟ್ ಕೆಳಗೆ ಈ ರೀತಿ ಜಾಗನೂ ಮಾಡ್ಯಾರು. ನಾವು ಹುಬ್ಳಿಯಿಂದ 1:15 ಬಿಟ್ವಿ. ಅಂದ್ರೆ 1:15 ನಮ್ಮ ಟ್ರೈನ್ ಇತ್ತು. ಹಿಂಗಾಗಿ ಲಂಚ್ ಟೈಮ್ ಆಲ್ಮೋಸ್ಟ್ ಆಗೇ ಬಿಟ್ಟಿತ್ತು. ಹಿಂಗಾಗಿ ಹೋದ ಕೂಡಲೇ ಅವರು ಲಂಚ್ ಸರ್ವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ರು. ಸ್ಟಾರ್ಟರ್ ಒಳಗೆ ಸೂಪ್ ಕೊಟ್ಟಿದ್ರು.
ಟಿಕೆಟ್ ರೇಟ್ ಏನಿರ್ತೈತಲ್ಲ ಅದ್ರ ಒಳಗನ ಫುಡ್ ಎಲ್ಲ ಇನ್ಕ್ಲೂಡ್ ಇರ್ತೈತಿ. ನಾನು ಹೆಂಗೈತಿ ಸೂಪ್ ಆಮೇಲೆ ಈ ವಂದೇ ಭಾರತ್ ಟ್ರೈನ್ ಒಳಗೆ ನಮಗೆ ಯಾವಾಗ ಸ್ನ್ಯಾಕ್ಸ್ ಊಟಕ್ಕೆ ಅದು ಕೊಡ್ತಾರಲ್ಲ ಅವಾಗ ಆರಾಮ್ಸೆ ಅಗ್ದಿ ಟೇಬಲ್ ಕುರ್ಚಿ ಮೇಲೆ ಕೂತು ಊಟ ಮಾಡಕತ್ತೀವಿ ಅನ್ನೋರ್ಗತ್ಲೆ ಫೀಲ್ ಬರಲಿ ಅಂತ ಹೇಳಿ ಟೇಬಲ್ ಗತ್ಲೆ ಒಂದು ಸ್ವಲ್ಪ ಮುಂದೆ ಅದನ್ನು ಅರೇಂಜ್ಮೆಂಟ್ ಮಾಡಿರ್ತಾರು. ಮತ್ತು ಅದು ಹೆಂಗೈತಂದ್ರೆ ಬೇಕಾದವಾಗ ನಾವು ಓಪನ್ ಮಾಡಿ ಇಡ್ಬೋದು, ಬೇಡಾದವಾಗ ಅದನ್ನು ಸೀಟ್ ಸೈಡ್ಕನ ಅದ್ರದ್ದು ಜಾಗ ಇರ್ತೈತಿ. ಸೊ ಅವಾಗ ಫೋಲ್ಡ್ ಮಾಡಿ ಇಡ್ಬೋದು. ಅಗ್ದಿ ಮಸ್ತ್ ಕನ್ವೀನಿಯಂಟ್ ಐತಿ. ಸೊ ಸೇಮ್ ಫ್ಲೈಟ್ ಗತ್ಲೆನ ಅಂದ್ರೆ ಫ್ಲೈಟ್ ಒಳಗೂ ಹಿಂಗೆ ಇರ್ತೈತಿ. ಸೊ ಅಗ್ದಿ ಆರಾಮಾಗಿ ಕುತ್ಕೊಂಡು ಟೇಬಲ್ ಕುರ್ಚಿ ಮೇಲೆ ಉಣ್ಣಾತೀವಪ್ಪ ಅನ್ನೋರ್ಗತ್ಲೆ ಕಂಫರ್ಟೇಬಲ್ ಫೀಲ್ ಆಗ್ತೈತಿ. ಮತ್ತು ನನಗಂತೂ ಕರೆ ಹೇಳ್ಬೇಕಂದ್ರೆ ಫ್ಲೈಟ್ ಒಳಗೆ ಕುತ್ತಂಗನ ಫೀಲ್ ಬರತ್ತಿತ್ತು. ಹಂಗೆ ನೋಡಾಕತ್ತೀಯನ ಡೋರ್ ಓಪನ್ ಕ್ಲೋಸ್ ಹೆಂಗ ಆಗ್ತದಂತ. ಹೋಗ ಅದ್ ಬಂದ್ ಆಗ್ತತ್ಲ ದಮ್ ಏನ ಅಂತ ಸೊ ಜಸ್ಟ್ ಸೂಪ್ ಕುಡಿದ್ವಿ. ನಮ್ಮ ಚಿಕ್ಕು ನೋಡ್ರಿ ನಾ ಬ್ರೆಡ್ ಸ್ಟಿಕ್ ತಿನ್ಕೋತ ಕೂತಾನೋ ಫುಲ್ ಮಜಾ ಬರತ್ತೈತೆ ಅವನೀಗ. ವಿಂಡೋಸ್ ಅಂತೂ ಏನ್ ಪರಿ ದೊಡ್ಡದವ ಅಂತ ಹೇಳಿ ಪೂರ ಕ್ಲಿಯರ್ ವ್ಯೂ ಕಾಣ್ತೈತಿ. ನಮ್ಮ ಸಾನು ಫುಲ್ ಎಂಜಾಯ್ ಮಾಡಕತ್ತಾಳು, ಓಡಾಡಕತ್ತಾಳು. ಆಕೆಗೆಲ್ಲ ಒಂಥರ ಮಜಾ ಅನ್ಸಕತ್ತೈತಿ. ಬಿಕಾಸ್ ನಾರ್ಮಲಿ ನಾವೇನು ಟ್ರೈನ್ ಜರ್ನಿ ಮಾಡ್ತೀವಲ್ಲ ಅದು ಮತ್ತು ಈ ಟ್ರೈನ್ ಒಳಗೆ ಭಾಳ ಹ್ಯೂಜ್ ಡಿಫ್ರೆನ್ಸ್ ಐತಿ. ಸಾನು ಮಜಾ ಬರತ್ತಿಲ್ಲ. ಮತ್ತೆ ಚಿಕ್ಕಗ ವಿಂಡೋ ಸೀಟ್ ಒಳಗಿಂದ ನೋಡಕ್ ಮಜಾ ಬರ್ತೈತಲ್ಲ, ಹಿಂಗಾಗಿ ನಾನು ಇಲ್ಲಿ ಕೂತೀನಿ. ನಮ್ಗೆ ಆಕ್ಚುಲಿ 1, 2 ಮತ್ತು 3 ಮೂರು ಸೀಟ್ ಸಿಕ್ಕಾವು. ಸೊ ಇಲ್ಲೇ ವಿಂಡೋ ಸೀಟಿಗೆ ನಾನು ಕೂತೀನಿ, ಇಲ್ಲಿ ಸಾನು ಕೂತಾಳು, ಅವ್ರು ಅಲ್ಲಿ ಕೂತಾರು. ಹೆಂಗ ಅನ್ಸಾಗತ್ತೈತಿ? ಟ್ರೈನ್ ಅದ ಲಿಟ್ರಲಿ ಖರೆ ಹೇಳ್ಬೇಕಂದ್ರೆ ಒಂದು ಸ್ವಲ್ಪನೂ ಸೌಂಡ್ ಇಲ್ಲ, ಒಂದು ಸ್ವಲ್ಪ ಇವನ್ ಟ್ರೈನ್ ಮೂವಿಂಗ್ ಐತೂ ಅನಿಸ್ಬೇಕು, ಅಷ್ಟು ಶಾಂತ ಅನ್ಸಾಗತ್ತೈತಿ. ಪೂರ ಏನು ಸ್ಟ್ರಕ್ಚರ್ ಐತಲ್ಲ ಅದು ಸೇಮ್ ಲಿಟ್ರಲಿ ಫ್ಲೈಟ್ ಒಳಗೆ ಕೂತಂಗನ ಮಾಡ್ಯಾರು. ಆದರೆ ಟ್ರೈನ್ ಅದು ಪೂರ್ತಿ ಸ್ಟ್ರಕ್ಚರ್ ಊಟ ಬಂತು. ತಗಿ ಇದು ತೆಗೆದ್ರೆ ಇದು ಊಟಕ್ಕೆ ಇಡ್ತಾರೋ ಹೇಳಿ ಜಗ್ಗ ಕೊಡ್ತಾರೆ. ನೀ ಎಲ್ಲ ಹಾಂ ಕೊಡ್ತಾರೆ ತಡಿಯಪ್ಪ. ನಮ್ಮ ಚಿಕ್ಕ ಫಸ್ಟ್ ಆಗಿರಿ ಊಟ ಮಾಡ್ಸಕ್ಕಾನ ಅದೆಲ್ಲ ಬಟ್ ನಮ್ಮ ಸನಕು ವೆಚ್ಚಿ ಟಿಕ್ ಮಾಡಿದ್ದಾರೆ ಕೊಡ್ತೀನಿ ತಡಿ. ಹಂಗೆ ಊಟ ಸನು ಹಾಂ ಮಸ್ತ ಚಿಕ್ಕಗೂ ಫುಲ್ ಸರೈತ್ ಊಟ. ಚಿಕ್ಕಗೂ ಫುಲ್ ಸರೈತ್ ನೋಡ್ರಿಲ್ಲ ಹೆಂಗ್ ತೊಗೊಂಡ್ ಕೂತಾನೆ ಎಲ್ಲ. ಚಿಕ್ಕು ಹೆಂಗೈತ್ ಮೊಸರ ಮುಖ ಮುಡ್ಗೈತ್ ನೋಡು ಮೊಸರೊಳಗ. ತೆಗೆದುಕೊಡ್ಲಿ ಈ ಕಡೆ ಸಾನು, ಈ ಕಡೆ ಬ್ಲೂ ಕಲರ್ದು ಒಂದು ಇದನ್ನ ಮಾಡ್ಯಾರ ನೋಡು, ಅಲ್ಲಿಂದ ಓಪನ್ ಮಾಡೋದ ಫೇವ್ರೇಟ್. ಈ ಟ್ರೈನದ ಒಂದು ಸ್ಪೆಷಾಲಿಟಿ ಏನಂದ್ರೆ ಈ ಟ್ರೈನ್ ಒಳಗೆ ಏನು ಚೇರ್ ಅದಾವಲ್ಲ, ಕುರ್ಚಿಗಳು ಅದಾವಲ್ಲ, ಅವನ್ನ 360 ಡಿಗ್ರಿ ಒಳಗೆ ರೋಟೇಟ್ ಮಾಡ್ಬೋದು. ಅಂದ್ರೆ ನಮಗೆ ಯಕ್ಕಡೆ ಮುಖ ಮಾಡಿ ಕೊಂಡಿರ್ತೈತಿ ಅಕ್ಕಡೆ ಮುಖ ಮಾಡಿ ಅಗ್ದಿ ಕಂಫರ್ಟೇಬಲಿ ಕೊಂಡಿರ್ಬೋದು. ಫ್ರಂಟ್ ಸೈಡ್ ಬೇಕಂದ್ರೆ ಫ್ರಂಟ್ ಸೈಡ್ ಕೊಂಡಿರ್ಬೋದು. ನಮಗ ವಿಂಡೋ ಒಳಗಿಂದ ನೇಚರ್ ಎಂಜಾಯ್ ಮಾಡ್ಕೋತ ಹೋಗೋದಿತ್ತಂದ್ರೆ ಸರಳ ವಿಂಡೋ ಸೈಡ್ ಮುಖ ಮಾಡಿಕೊಂಡಿರ್ಬೋದು, ಬ್ಯಾಡ್ ಅಂದ್ರೆ ಅಪೋಸಿಟ್ ಸೈಡ್ ಕೊಂಡಿರ್ಬೋದು. ಸೊ ಹಿಂಗಾಗಿ ಒಂಥರ ಏನೋ ಮಜಾ ಅನಿಸ್ತು, ಭಾರಿ ಅನಿಸ್ತು. ಆಮೇಲೆ ಸ್ಪೇಸ್ ಅಂತೂ ನೋಡ್ರಿ ಎಂತ ಪರಿ ಐತಿ, ಫುಲ್ ಸ್ಪೇಷಿಯಸ್. ಒಂದು ಚೇರ್ದಿಂದ
ಚೇರಿಂದ ಇನ್ನೊಂದು ಚೇರ್ ತನಕ ಆರಾಮ್ಸೆ ಜಾಗ ಇರ್ತೈತಿ. ಲೆಗ್ ಸ್ಪೇಸ್ ಭಾಳ ಐತಿ. ಹಿಂಗಾಗಿ ನಿಮ್ಗೆ ಏನಾದರೂ ಬೋರೋದು ಆಗತ್ತಿತ್ತು ಅಂದ್ರೆ ಆರಾಮ್ಸೆ ಕಾಲು ಉದ್ದು ಮಾಡ್ಕೊಂಡು ಅಗದಿ ಕಂಫರ್ಟೇಬಲಿ ಕುಂದ್ರಬಹುದು. ಚೇರ್ಸ್ ರೊಟೇಟ್ ಮಾಡ್ಕೊಳಕ್ ಬರ್ತೈತಿ. ಸೊ ಫುಲ್ ರೊಟೇಟ್ ಮಾಡಿ ವಿಂಡೋ ಕಡೆ ಮುಖ ಮಾಡಿ ಕೂತೀವಿ ನಾನು ಮತ್ತು ಸಾನು. ಹಿಂಗೆ ಫುಲ್ ರೊಟೇಟ್ ಮಾಡ್ಕೋಬಹುದು. ಭಾರಿ ಮಸ್ತ್ ವ್ಯೂ ಕಾಣ್ತೈತಿ ನೋಡ್ರಿ. ಇದು ಈ ಕಡೆ ಮಾಡ್ಕೊಂಡಿರ್ಬೋದು. ಈಗಿನ ಕಾಲ ಒಳಗೆ ಮೊಬೈಲ್ ಅಂತೂ ನಮ್ಗೆ ಎಲ್ಲಾರ್ಕಿಂತ ಇಂಪಾರ್ಟೆಂಟ್. ಮತ್ತು ಆ ಮೊಬೈಲ್ಗೆ ಮೇನ್ ಅಂದ್ರೆ ಚಾರ್ಜಿಂಗ್ ಇರೋದು ಇಂಪಾರ್ಟೆಂಟ್. ಸೊ ಹಿಂಗಾಗಿ ಅವರು ಪ್ರತಿ ಸೀಟ್ಗೆ ಈ ರೀತಿ ಒಂದು ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ರು. ಹಿಂಗಾಗಿ ಅದು ನೋಡಿ ನಂಗೆ ಭಾಳ ಖುಷಿ ಆಯ್ತು. ಯಾಕಂದ್ರೆ ನಂದು ಮತ್ತು ವಿನಯವ್ರದ್ದು ಎಲ್ಲ ಕೆಲಸ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಮೇಲೆ ಇರ್ತೈತಿ. ನಮ್ಗೆ ಎಲ್ಲಿ ಹೋಗ್ತೀವಿ ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ಸ್ ಬೇಕಾಗ್ತಾವು. ಸೊ ಹಿಂಗಾಗಿ ಇದನ್ನು ನೋಡಿ ಭಾಳ ಚಲೋ ಅನಿಸ್ತು. ಸೆಪ್ರೇಟ್ ಸೀಟ್ ಬುಕ್ ಮಾಡ್ಬೇಕಾಗಿತ್ತ ನೋಡ್ರಲ್ಲ ಅಯ್ಯ ಹೌದ್ಲಾ, ಆಗಲೇ ಈಕಿಗೆ ಎಬ್ಬಿಸ್ಕೊತಿದ್ದ, ಈಗ ನಿನಗೆ ಎಬ್ಬಿಸ್ಕೊಂಡ್ರ ಅದಾನ. ಚಿಕ್ಕು ನೆಕ್ಸ್ಟ್ ಟೈಮ್ ನಿನ್ಗೂ ಬುಕ್ ಮಾಡ್ತೀನಪ್ಪ. ಪ್ರತಿ ವಿಂಡೋಕ ಈ ರೀತಿ ಶೇಡ್ ಕೊಟ್ಟಾರು. ಅಂದ್ರೆ ಬಿಸಿಲದು ಏನಾದ್ರು ಬಾಳ ಅನಿಷ್ಟ ಅಂದ್ರೆ ಆ ಶೇಡ್ ಅನ್ನ ಕೆಳಗ ಸರಿಸಬಹುದು ಮತ್ತು ಬ್ಯಾಡ್ ಅಂದಾಗ ಮ್ಯಾಲ ಅದನ್ನ ಸರಿಸಬಹುದು. ಫ್ಲೈಟ್ ಒಳಗ್ ಹೆಂಗಿರ್ತತಲ್ಲ ಹಂಗನ ಟ್ರೈನ್ ಅದ ಮ್ಯಾಲಿನ ಸೈಡ್ ನೋಡಿದ್ರ ಫೀಲ್ ಹಂಗ ಅನಿಸ್ತೈತಿ. ಯಾಕಂದ್ರೆ ಮ್ಯಾಲೆ ಈ ರೀತಿ ರೀಡಿಂಗ್ ಲೈಟ್ಸ್ ಕೊಟ್ಟಾರು ಮತ್ತು ಇವು ಪ್ರತಿ ಸೀಟ್ ಅದಾವು. ಹಿಂಗಾಗಿ ಯಾರಿಗಾದ್ರೂ ಓದುದದು ಇತ್ತಂದ್ರ ಅವರು ತಮ್ಮ ಸೀಟ್ ಲೈಟ್ ಅಷ್ಟ ಆನ್ ಮಾಡ್ಕೊಂಡು ಓದ್ಬಹುದು. ಅಂದ್ರೆ ಮತ್ತೊಬ್ರಿಗೇನು ಡಿಸ್ಟರ್ಬ್ ಆಗಂಗಿಲ್ಲ. ಎಷ್ಟು ಸ್ಪೇಷಿಯಸ್ ಐತ್ಲ ರೀ, ಫುಲ್ ಸ್ಪೇಸ್ ಐತಿ. ಸ್ಮೆಲ್ ಇಲ್ಲ. ಇದು ಮೇನ್ ಡೋರ್, ಇದು ಲಾಕ್ಡ್ ಇರ್ತೈತಿ. ಸ್ಟಾಪ್ ಬರುತ್ತಾನ ಓಪನ್ ಆಗಂಗಿಲ್ಲಲ್ಲ. ಈ ಕಡೆನೂ ಐತಿ, ಫುಲ್ ಸ್ಪೇಷಿಯಸ್ ಐತಿ. ಈ ಕಡೆ ವಾಶ್ರೂಮ್ಸ್ ಅದಾವು. ಒಂದು ಇಂಡಿಯನ್ ಐತಿ, ಒಂದು ವೆಸ್ಟರ್ನ್ ಐತಿ. ಹಾ ನಡಿ ನಡಿ ಬಂದ ಅಯ್ಯೋ ನಾ ಬೀಳ್ತಾನೆ. ಟ್ರೈನ್ ಚಾಲು ಓಪನ್ ಆಗ್ತತ್ಲ. ಅಲ್ಲಿ ಬಂದಿರಿ. ಓ ಅದ ಹೇಳ್ತಾನ ಹಿಂಗ್ 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 ಹೊಳ್ಳಾಡ ಹಂಗ ಮಜಾ ಅನ್ಸತ್ತ ಅವಂಗ. ಬಂದ್ ಕೂಡ ಮಸ್ತ್ ಸೂಪ್ ಕೊಟ್ರು, ನೀರು ಕೊಟ್ರು. ಮಸ್ತ್ ಈಗ ಹೊಟ್ಟೆ ತುಂಬ ಊಟ ಆಗೈತಿ, ಫುಲ್ ನಿದ್ದೆ ಬರಾಕತೈತಿ. ಮತ್ತು ಇವೇನದಾವಲ್ಲ ಸೀಟ್ಸ್ ಇವ್ನು ಮಸ್ತ್ ಹಿಂಗೆ ಸ್ಲೀಪಿಂಗ್ ಮೋಡ್ ಒಳಗೂ ಅಡ್ಜಸ್ಟ್ ಮಾಡ್ಬೋದು. ಸೊ ಸಾನು ಸ್ಲೀಪಿಂಗ್ ಮೋಡ್ ಒಳಗೆ ಅಡ್ಜಸ್ಟ್ ಮಾಡ್ಕೊಂಡು ಕೂತಾಳ ನೋಡ್ರಿ. ಚಿಕ್ಕೂನು ಮಲ್ಕೊಳಕತ್ತಾನು. ಈಗ ದಾವಣಗೆರೆ ಸ್ಟೇಷನ್ ಬರಾಕತೈತಿ. ಸೊ ಇದು ಒಂದೇ ಸ್ಟಾಪ್ ಐತಿ ದಾವಣಗೆರೆದು ಈ ಟ್ರೈನಿಗೆ. ಅದರ್ವೈಸ್ ಯಾವುದೂ ಸ್ಟಾಪ್ ಇಲ್ಲ. ನಾನ್ ಸ್ಟಾಪ್ ಗಾಡಿ ಬೆಂಗ್ಳೂರು ತನಕ ಹೋಗ್ತೈತಿ. ಈಗ ಗೊತ್ತಾಗೋತ್ತಲ್ಲ ಟೈಮ್ ಹೋಗಿದ್ದ. ಇದು ಆ್ಯಕ್ಚುಲಿ ನಾರ್ಮಲ್ ನಾವು ಟ್ರೈನ್ ಒಳಗೆ ಕುಂದಿರ್ತೀವಲ್ಲ ಅವಾಗ ಒಂಥರ ಫೀಲಿಂಗ ಮತ್ತು ಈಗಿನ ಫೀಲಿಂಗ್ ಬೇರೆ ಅನ್ಸತ್ತೆ. ಯಾಕಂದ್ರೆ ಗಾಡಿ ಫುಲ್ ಸ್ಪೀಡ್ ಒಳಗೆ ಇರ್ತೈತಿ, ಬಟ್ ಫೀಲ್ ಆಗಂಗಿಲ್ಲಲ್ಲ ಸ್ಪೀಡ್ ಒಳಗೆ ಹೊಂಟೈತೈತೆ. ದಾವಣಗೆರೆ ಬಂತ. ಈ ಟ್ರೈನ್ಗೆ ನಡು ಒಂದೇ ಸ್ಟಾಪ್ ಇತ್ತು ದಾವಣಗೆರೆ. ಸೊ ದಾವಣಗೆರೆ ಸ್ಟೇಷನ್ ಬಂದೈತಿ ನೋಡ್ರಿ. ದಾವಣಗೆರೆ ಸ್ಟೇಷನ್ ಹೆಂಗೈತಿ ಅಂತ. ಮತ್ತು ಯಾರ್ಯಾರು ದಾವಣಗೆರೆದಿಂದ ಅದಿರಿ ಎಲ್ಲರೂ ಹಾಯ್ ಹೇಳ್ರಿ. ಜನರಲಿ ನಮಗೆ ಟ್ರೈನ್ ಒಳಗೆ ಒಂದು ಪ್ರಾಬ್ಲಮ್ ಏನಾಗ್ತೈತಿ ಅಂದ್ರೆ ಬ್ಯಾಗ್ ಇಡಾಕ ಹಿಂಗೆ ಸೆಪ್ರೇಟ್ ಅಂತ ಏನೂ ಜಾಗ ಇರಂಗಿಲ್ಲ. ನಾವು ಎಲ್ಲಿ ಕುಂಡಿರ್ತೀವಿ ಅಲ್ಲೇನ ನಮ್ಮ ಸೀಟ್ ಜೊತೆನ ಬ್ಯಾಗ್ ಅದು ಎಲ್ಲ ಮ್ಯಾನೇಜ್ ಮಾಡ್ಬೇಕಾಗ್ತೈತಿ. ಆದ್ರೆ ಒಂದೇ ಭಾರತ ಟ್ರೈನ್ ಒಳಗಂತೂ ನೋಡ್ರಿ ಬ್ಯಾಗ್ ಇಡಾಕ ಎಷ್ಟು ಸೆಪ್ರೇಟ್ ಭರ್ಪೂರ್ ಜಾಗ ಕೊಟ್ಟಾರು. ನಮ್ಮ ಸೀಟ್ ಮೇಲೆನ ಈ ರೀತಿ ಜಾಗ ಇರ್ತೈತಿ. ಅಲ್ಲೇ ನಾವು ನಮ್ಮ ಬ್ಯಾಗ್ ಅನ್ನ
ಇಟ್ಕೋಬಹುದು. ಇಲ್ಲಿ ನೋಡ್ರಿ ಈ ರೀತಿ ಟ್ರೈನ್ ಒಳಗ 2 ಸ್ಕ್ರೀನ್ ಇರ್ತಾವು. ಈ ಸ್ಕ್ರೀನ್ ಮೇಲೆ ಈಗ ಮುಂದಿನ ಸ್ಟೇಷನ್ ಯಾವ್ದು ಬರ್ತೈತಿ, ಆಮೇಲೆ ಟ್ರೈನ್ ಅದೀಗ ಸದ್ಯ ಸ್ಪೀಡ್ ಎಷ್ಟೈತಿ, ಆಮೇಲೆ ಹೆಲ್ಪ್ ಲೈನ್ ನಂಬರ್ಸ್, ಈ ರೀತಿ ಎಲ್ಲ ಇನ್ಫಾರ್ಮೇಶನ್ ಶೋ ಆಕೋತಾ ಇರ್ತೈತಿ. ಹಿಂಗಾಗಿ ಆರಾಮ್ಸೆ ನಮಗೂ ಕೂತಲ್ಲೇನ ನಾವು ಎಲ್ಲಿ ಮುಟ್ಟಿವಿ ಮತ್ತು ನಮ್ಮ ಊರಿಗೆ ಮುಟ್ಟಕ್ಕೆ ಎಷ್ಟೊತ್ತಾಗ್ತೈತಿ ಹಿಂಗೆಲ್ಲ ಡೀಟೇಲ್ಡ್ ಅಗದಿ ಇನ್ಫಾರ್ಮೇಶನ್ ಗೊತ್ತಾಗ್ತೈತಿ. ಮತ್ತು ಈ ಟ್ರೈನ್ಗೆ ಸೆಮಿ ಹೈ ಸ್ಪೀಡ್ ಟ್ರೈನ್ ಅಂತ ಹೇಳ್ತಾರೋ, ಅಂದ್ರೆ ಜನರಲಿ ಇದರದ 100ದಿಂದ 110 ಸ್ಪೀಡ್ ತನ ಇರ್ತೈತಿ. ನಾರ್ಮಲಿ ಟ್ರೈನ್ ವಾಶ್ರೂಮ್ಸ್ ಹೆಂಗಿರ್ತಾವು ಅಂತ ನಿಮಗೆ ಗೊತ್ತೈತಿ, ಹೋಗಾಕು ಅಲ್ಲ ಅನಿಸ್ತೈತಿ ಒಮ್ಮೊಮ್ಮೆ. ಬಟ್ ವಂದೇ ಭಾರತ್ ಟ್ರೈನ್ ಒಳಗೇನು ವಾಶ್ರೂಮ್ಸ್ ಅದಾವಲ್ಲ ಅವ್ನು ನೋಡ್ರಿ ತೋರ್ಸಾಕತ್ತೀನಿ, ನೀವೇ ನೋಡ್ಬೋದು ಎಷ್ಟು ಕ್ಲೀನ್ ಅದಾವು ಮತ್ತು ಹೈಜೀನು ಚಲೋ ಮೇಂಟೈನ್ ಮಾಡ್ಯಾರು ಮತ್ತು ಸ್ಪೇಷಿಯಸ್ ಅದಾವು. ನನಗೆ ಇನ್ನೂ ಒಂದು ಈ ಟ್ರೈನ್ ಒಳಗಿನ ಫೀಚರ್ ಭಾಳ ಚಲೋ ಅನಿಸ್ತು. ಏನಪ್ಪ ಅಂದ್ರೆ ಟ್ರೈನ್ ಒಳಗೆ ಜನರಲಿ ವಾಶ್ರೂಮ್ಸ್ ಇರತ್ತಾವು, ಬಟ್ ವಾಶ್ರೂಮ್ ಎಂಟಿ ಐತೋ ಎಂಗೇಜ್ ಐತೋ ಅಂತ ನೋಡೋ ಸಂಬಂಧ ನಾವು ಪ್ರತಿ ಸಲ ಅಲ್ಲಿ ಹೋಗಿ ನೋಡೋ ನೆಸೆಸಿಟಿ ಇಲ್ಲ, ಎದ್ದು ಹೋಗೋ ನೆಸೆಸಿಟಿ ಇಲ್ಲ. ಇಲ್ಲೇನು ನಿಮಗೆ ಸ್ಕ್ರೀನ್ ಗತ್ಲೆ ಕಾಣ್ಸಕತ್ತಲ್ಲ, ಇಲ್ಲೇನ ನಮಗೆ ವಾಶ್ರೂಮ್ ಎಂಟಿ ಐತೋ ಎಂಗೇಜ್ ಐತೋ ಗೊತ್ತಾಗ್ಬಿಡ್ತೈತಿ. ಇಲ್ಲಿ ಗ್ರೀನ್ ಮತ್ತು ರೆಡ್ ನಿಮಗೆ ಕಾಣ್ಸಕತ್ತಿರ್ಬೋದು. ಗ್ರೀನ್ ಅಂದರೆ ಎಂಟಿ ಇದ್ದಂಗೆ, ರೆಡ್ ಅಂದರೆ ಎಂಗೇಜ್ ಇದ್ದಂಗೆ. ಸೊ ಎದ್ದು ಹೋಗಿ ಚೆಕ್ ಮಾಡೋ ನೆಸೆಸಿಟಿ ಇಲ್ಲ, ಸಿಂಪ್ಲಿ ಇಲ್ಲಿ ಸ್ಕ್ರೀನ್ ಮೇಲೆನ ನೋಡಿ ತಿಳ್ಕೊಬೋದು. ವೆರಿ ಗುಡ್. ನೀನು ಅನ್ಕೋರ ಇನ್ನ ಮಸ್ತ್. ಪೈಸಾ ವಸೂಲ್ ಐತ್ಲ ಕರ್ನ, ಸ್ವಲ್ಪ ಕಾಸ್ಟ್ಲಿ ಐತಿ ಬಟ್ ವರ್ತ್ ಐತಿ ಎಕ್ಸ್ಪೀರಿಯನ್ಸ್. ಈ ಟ್ರೈನ್ ಒಳಗೆ ನಮಗೆ ಎಷ್ಟು ಬೇಕಾದಷ್ಟು ಇಂಟರ್ನೆಟ್ ಸರ್ಫ್ ಮಾಡ್ಬೋದು, ಯಾಕಂದ್ರೆ ಈ ಟ್ರೈನ್ ಒಳಗೆ ಫ್ರೀ ವೈಫೈ ಫ್ಯಾಸಿಲಿಟಿ ಐತಿ. ಸೊ ಬೇಕಂದ್ರೆ ನಾವು ವೈಫೈ ಕನೆಕ್ಷನ್ನು ತಗೋಬಹುದು. ಹೌದು, ಮತ್ತೆ ಒಬ್ಬರಿಗೆ ಒಂದ ಫ್ರೂಟಿ, ನಿಂಗೆ 2 ಫ್ರೂಟಿ ಬೇಕಾನ? ಹಾಂ, ಒಂದು ನಿಂಗೆ ಸಪ್ರೇಟ್ ಕೊಡ್ತಾರು. ನಿಂಗೊಂದು ಸಪ್ರೇಟ, ನಂಗೊಂದು ಸಪ್ರೇಟ, ಮಮ್ಮಿಗೊಂದು ಸಪ್ರೇಟ ಫ್ರೂಟಿ. ಆಕೆ ಟೆನ್ಷನ್ ಅಂತೈತಿ, 3 ಮಂದಿ ಕೂಡಿ ಒಂದ ಫ್ರೂಟಿ ಕೊಡ್ತಾರನಂತಂದು. ಈಗ ಈವ್ನಿಂಗ್ ಫ್ರೂಟಿ ಕೊಡಕತ್ತಾರ ಈಗ ಎಲ್ಲರಿಗೆ. ನಿಂಗೆಲ್ಲ ಸಪ್ರೇಟ್. ಅದಲ್ಲ ಫ್ರೂಟಿ ಬೇಕು. ಅಲ್ಲ ಇನ್ನು ಹೊಟ್ಟೆ ಕರಗಿಲ್ಲ, ಆಗ ಮತ್ತೆಲ್ಲ ಬತ್ತ ಮುಂದಿನ ಕಂಟಿನ್ಯೂ ಎಂಗೇಜ್ ಇರ್ತಾರೆ, ರೊಟ್ಟ ತಿನ್ಕೋತ್ ಕುಂಡಿರ್ತಾರ. ಹಾಂ, ನೀ ಥ್ಯಾಂಕ್ ಯು ಅನ್ನ, ನಾ ಹೇಳ್ತೀನಿ ಥ್ಯಾಂಕ್ ಯು ಅನ್ನು. ಥ್ಯಾಂಕ್ ಯು ಅನ್ನು. ಅವ್ರದ್ದು ತೊಗೊಂಡ್ರದು. ಸ್ನ್ಯಾಕ್ಸ್ ಇರ್ತದೆ. ಇಲ್ಲ ಅದ್ರಾಗ ಸ್ನ್ಯಾಕ್ಸ್ ಇರ್ತಾವೆಲ್ಲ, ಚೊಕೋಪೈ ಆತ ಇದೆಲ್ಲ ಇರ್ತದೆ. ಇಂಡಿಯನ್ ರೈಲ್ವೇಸ್ ಇದು ನೋಡ್ ಜಂಕ್ ಫುಡ್ ಕೊಡಬೇಡ್ರಿ ಅಂತಂದು. ಹುಗ್ಗಿ, ಹಾಲ, ಶಾವ್ಗಿ. ನಿಂಗಿಲ್ಲತ್ತ ನೋಡಲ್ ಟ್ರೈನ್ ಹೊತ್ತು ಬಾಜು ಈವ್ನಿಂಗ್ ವ್ಯೂ ಮಸ್ತ್ ಐತ್ಲ. ಹಾಂ, ಬರ್ತಾಗೆ ಅದು ನೀ ಇದನ್ ಮಾಡತ್ತಿಲ್ಲ, ಅದಕ್ಕೆ ಕೊಟ್ರ. ಈಗ ಸ್ನ್ಯಾಕ್ಸ್ ಬಾಕ್ಸ್ ಕೊಡ ಹೇಳಕ್ಕೆ ಸ್ಟಾರ್ಟ್ ಮಾಡಕತ್ತಾನ. ಸ್ಟಾರ್ಟ್ ಮಾಡ. ಈಗ ನೋಡ್ರಿ
ಸಂಜಿಕ 5 ಗಂಟೆ ಆಯ್ತು. ಕರೆಕ್ಟ್ 5 ಗಂಟೆಕಂದ್ರೆ ಈವ್ನಿಂಗ್ ಸ್ನ್ಯಾಕ್ಸ್ ತೊಗೊಂಬರ್ತಾರೋ. ಟೈಮ್ ಪ್ರಕಾರ ಬರೋಬ್ಬರ್ ತಿನ್ನಾಕ ಟೈಮ್ ಟು ಟೈಮ್ ಕೊಡ್ತಾರೆ ಈ ಟ್ರೈನ್ ಒಳಗೆ. ಸೊ ಒಂಥರ ಏನೋ ಒಂದಗಣ ಒಂದು ಮಸ್ತ್ ತಿನ್ಕೋತನ ಕೂತೀವಿ ಅನ್ನೋರ್ಗತ್ಲೆ ಅನ್ಸಾಗತ್ತಿತ್ತು. ಮತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಏನೈತಲ್ಲ ಅದು ಫುಲ್ ಒಂದು ಸ್ನ್ಯಾಕ್ಸ್ ಬಾಕ್ಸ್ ಅನ್ನ ಕೊಡ್ತಾರೋ. ಇದ್ರೊಳಗೆ ಮ್ಯಾಂಗೋ ಜ್ಯೂಸ್, ಪಾಪ್ಕಾರ್ನ್, ಆಮೇಲೆ ಡ್ರೈ ಫ್ರೂಟ್ಸ್, ಕಪ್ ಕೇಕ್ಸ್ ಈ ರೀತಿ ಮತ್ತೆ ಭಾಳ ಏನೇನೋ ಸ್ನ್ಯಾಕ್ಸ್ ಇರ್ತಾವು. ಇವನ್ ಕೈಯದು ಒರ್ಸ್ಕೊಳಕ್ಕೆಲ್ಲ ವೆಟ್ ವೈಪ್ಸ್ ಅದನ್ನು ಎಲ್ಲ ಕೊಟ್ಟಿರ್ತಾರೋ. ಚಂದ ಅರೇಂಜ್ಮೆಂಟ್ ಮಾಡಿರ್ತಾರ ಒಂದು ಬಾಕ್ಸ್ ಒಳಗೆ. ಸೊ ನಮ್ ಸಣ್ಣಗಂತೂ ಮ್ಯಾಂಗೋ ಜ್ಯೂಸ್ ಭಾಳ ಫೇವ್ರೇಟ್. ಅದ್ ನೋಡ್ಕೊಳಕ್ಕೆ ಫುಲ್ ಖುಷ್ ಆಗ್ಬಿಟ್ಲು. ಆಮೇಲೆ ಸ್ನ್ಯಾಕ್ಸ್ ಆಗೋಣ ಮತ್ತ ಚಹಾ ಕಾಫಿನೂ ಇರ್ತೈತಿ. ಸೊ ಯಾರಿಗ್ ಬೇಕವ್ರು ಚಹಾ ಕುಡಿಬಹುದು, ಯಾರಿಗ್ ಬೇಕವ್ರು ಕಾಫಿ ಕುಡಿಬಹುದು. ಏನು ಚಹಾ ಕಾಫಿ ಬರ್ತೇನ? मुझे चाय, उनको कॉफी. ಚಹಾ ಕಾಫಿ ಬಂತು. ಸೊ ನಂಗೆ ಅಗಳಿಂದ ಚಹಾ ಕುಡಿದಿತ್ತು, ಹಿಂಗಾಗಿ ನಾನು ಇದು ಮ್ಯಾಂಗೋ ಜ್ಯೂಸ್ ಕುಡಿಲಿಲ್ಲ, ಹಂಗೆ ಇಟ್ಟೇನೆ. ಅಯ್ಯ ಅದು ಒಳಗೆ ಐತೆ ನಂದಲ್ಲಿ ನಿಂದ ಅನ್ನೋದು ಬೀಳಾಕತ್ತಲ್ಲ ನನ್ನ ಚಹಾ. ಒಲ್ಲ ತಳಕ್ಕೆ ಮ್ಯಾಂಗೋ ಜ್ಯೂಸ್ ಕುಡ್ದಾಳ ಒಲ್ಲ ನಾತ. ಓನ್ ಬರತ್ತಾರಲ್ಲೇ ಏನೈತಪ್ಪೋದ? ಹೆಂಗ್ ತೋರ್ಸು ಹೋಗ್ರಿ ನಡೀರಿ. ಇದ್ ನೋಡ್ರಿ ಚೇರ್ ಕಾರ್ ಕಂಪಾರ್ಟ್ಮೆಂಟ್. ಇದ್ರೊಳಗ 3+2 ಸಿಟ್ಟಿಂಗ್ ಅರೇಂಜ್ಮೆಂಟ್ ಬರ್ತೈತಿ. ಟೋಟಲ್ ವಂದೇ ಭಾರತ್ ಟ್ರೈನ್ ಏನೈತಲ್ಲ ಅದ್ರೊಳಗ 2 ಕಂಪಾರ್ಟ್ಮೆಂಟ್ ಬರ್ತಾವ. ಒಂದು CC, ಒಂದು EC ಅಂದ್ರೆ ಎಕ್ಸಿಕ್ಯೂಟಿವ್ ಕ್ಲಾಸ್. ನಾವು ತಗೊಂಡಿದ್ದು ಎಕ್ಸಿಕ್ಯೂಟಿವ್ ಕ್ಲಾಸ್ ಇತ್ತು. ಅದಕ್ಕೆ 2300 ಸಮಥಿಂಗ್ ಟಿಕೆಟ್ ಬರ್ತೈತಿ. ಮತ್ತೆ CC ಅಂದ್ರೆ ಚೇರ್ ಕಾರ್, ಅದರದ 1300 ಸಮಥಿಂಗ್ ಟಿಕೆಟ್ ಬರ್ತೈತಿ. ಮತ್ ಟೋಟಲ್ ಟ್ರೈನ್ ಒಳಗ AC ಐತಿ. ಕುಕ್ ಡೋರ್ ತೆಗಿದ್ ಗೊತ್ತಾಯ್ತು? ಡೋರ್ ತೆಗಿಬಾ ಹೆಂಗ್ ತೆಗಿತಾರ ಡೋರ್? ಅವ್ವಾ ನೋಡಪ್ಪಿ ಒಂದ್ ವರ್ಷದ ಹುಡುಗರಿಗೆ ಸುಖ ಈಗೆಲ್ಲ ಹಂಗ್ ತೆಗಿದು ಬಾಯ್ ಹೋದ ಅಡ್ಡಾಡಕ್ ಚಿಕ್ಕು. ಹೆಂಗ್ ತೆಗಿದ ಡೋರ? ಎಲ್ಲಾ ಡೋರ್ಗಳು ತಕ್ಕೋತ ಅಡ್ಡಾಡಕತ್ತ ನಮ್ ಚಿಕ್ಕು. ಹೊರಗೋಗಿರಿ, ಇಳಿದಿರಿ ಕೆಳಗ ಬರ್ರಿ, ಒಳಗ ಟ್ರೈನ್ ಬಿಡ್ತೈತಿ. ಬರ್ತಾರ ಹಂಚ್ಬೇಡ್ನಿ, ಬರ್ತಾರಗಪ್ಪ ಹಂಚ್ಬೇಡ. ಟ್ರೈನ್ ಬಿಟ್ಟಿದ್ ಗೊತ್ತು ಹೋಗಂಗಿಲ್ಲ ಇದ. ನೀವು ಸೈಡ್ ಟ್ರೈನ್ ಹೊಂಟೈತ ಅನ್ನತ್ತೀರ. ನಮ್ದ ಟ್ರೈನ್ ನಮ್ದ ಆಯ್ತು. ಇನ್ ಲಾಸ್ಟ್ ಸ್ಟಾಪ್ ಅಲ್ಲ? ದಾವಣಗೆರೆ ಯಶವಂತಪುರ 2 ಸ್ಟಾಪ್ ನೋಡಿ. ಲಾಸ್ಟ್ ಏನ್ ನಾವ್ ಹೇಳಿದ್ದೇನೆ. ಚೀಕು ರೆಸ್ಟ್ ತಗೊಳತಿ. ಚಿಕ್ಕು ರೆಸ್ಟ್ ತಗೊಳಕತ್ತ ಮಸ್ತ್ ಉಳ್ಳಾಡಿ. ಚಿಕ್ಕು ಏನ್ ಮಾಡತ್ತೀರಿ? ರೆಸ್ಟ್ ತಗೊಳಕತ್ತೀರಿ? ಅವು ಎಷ್ಟ್ ಚಂದ ಐತೆ, ಸೋಫಾಗತ್ಲ ಐತ್ಲ ನೋಡ್ರಲ್ರಿ ಎಷ್ಟ್ ಚಂದ ತಲೆ ಇಟ್ಕೊಂಡು ನೋಡ್ಕೊಂಡ. ಏ ಹಾಕೋರ ಚಿಕ್ಕು, ಮಜಾ ಬತ್ತು ಸಾನು? ಮಜಾ ಬತ್ತಿಲ್ಲ? ಸ್ನಾಕ್ಸ್ ಭಾರಿ ಇದ್ದು ಇಲ್ಲ? ಊಟ ಸೂಪ್ ಮತ್ತೆ ನಡ್ರಿ ಹೋಗೋಣ. ಬಾಯ್ ಬತ್ ನಮ್ KSR ಬೆಂಗಳೂರು. ನಮ್ಮ ಲಾಸ್ಟ್ ಸ್ಟೇಷನ್ ಬಂತು KSR ಬೆಂಗಳೂರು. ಈಗ ಇಳಿಬೇಕು. ಅನೌನ್ಸ್ಮೆಂಟ್ ನಡೆದೈತಿ. ಲಗೇಜ್ ವೆರಿ ಗುಡ್. ಚಿಕ್ಕು ತಡಿ, ನನ್ನ ಕೈ ಬಿಟ್ಟು ಎಲ್ಲಿ ಹೋಗುದಿಲ್ಲ. ಜಸ್ಟ್ ರೂಮಿಗೆ ರೀಚ್ ಆದ್ವಿ. ಸೊ ಸೂಪರ್ ಮಸ್ತ್ ಎಕ್ಸ್ಪೀರಿಯನ್ಸ್ ಇತ್ತು. ವಂದೇ ಭಾರತ್ ಟ್ರೈನ್ ಅದ ಫಸ್ಟ್ ಟೈಮನ್ನು ನಾವು ಇವತ್ತು ಬಂದ್ವಲ್ಲ. ಸೊ ಎಲ್ಲ ಹೊಸದ ಎಲ್ಲ ಒಂದೊಂಥರ ಮಜಾ ಅನ್ಸಕತ್ತಿತ್ತು. ಎಲ್ಲ ಮೂಮೆಂಟ್ಸನ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ನಾನು ಟ್ರೈ ಮಾಡೀನಿ. ಹೋಪ್ಸು ನೀವು ಅಷ್ಟನ್ನೇ ಎಂಜಾಯ್ ಮಾಡಿರಿ ಅಂತ ಅನ್ಕೊಳಕತ್ತೀನಿ. ಮತ್ತು ನೀವು ಇಲ್ಲಿ ವಂದೇ ಭಾರತ್ ಟ್ರೈನ್ದಿಂದ ಜರ್ನಿ ಮಾಡಿರೇನ ಅಥವಾ ಮಾಡಿಲಾಗಿದ್ರೆ ಅಂದರೆ ನಿಮ್ಗೊಂದೀಗ ಐಡಿಯಾ ಸಿಕ್ಕಿರ್ಬೋದು. ಸೊ ನೆಕ್ಸ್ಟ್ ನೀವು ನಿಮ್ಮ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡ್ಬೋದು.
ಸೊ ಚಲೋ ಇವಾಗ ಎಕ್ಸ್ಪೀರಿಯನ್ಸ್ ಮಾಡುವಂಗೈತಿ. ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡುವಂಗೈತಿ ಅಂದ್ರೆ ಹೆಂಗ್ ಇರ್ತೈತಿ ಸಿಸ್ಟಮ್ ಒಂದ್ಸಲ ಗೊತ್ತಾಗ್ತೈತಿ. ಚಲೋ ಇವತ್ತಿನ ವ್ಲಾಗನ್ನ ಇಲ್ಲಿಗೂ ಮುಗ್ಸಾಕತ್ತೀನಿ. ಹೋಪ್ ಸೊ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೊಳಕತ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ವ್ಲಾಗನ್ನ ನೋಡೋದು ಮರಿಬೇಡ್ರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್.